ಪ್ರೊಡ್ಯೂಸ್ ಮಾಡಿದ್ದೀವಿ ಇದು ರುದ್ರವಿನ. ಸೊ ಫಸ್ಟ್ ಮೂವಿ ಇನ್ ದ ಕರ್ನಾಟಕ ರಿಲೀಸಿಂಗ್. ಚಂದನ್ ಅವ್ರದ್ದು ತುಂಬ ಹಾರ್ಡ್ ವರ್ಕ್, ಆಲ್ಮೋಸ್ಟ್ ಲಾಸ್ಟ್ 1 ವೀಕಿಂದ ನಿದ್ರೆ ಇಲ್ಲ ಅವ್ರದ್ದು. ಸೊ ಆಲ್ ಓವರ್ ಅಕ್ರಾಸ್ ಕರ್ನಾಟಕ ರಿಲೀಸ್ ಮಾಡಿದ್ವಿ. ತುಂಬ ಥಿಯೇಟರ್ಸೆಲ್ಲ ಬಂದಿದೆ, ಮೈಸೂರು ಇಲ್ಲಿ, ಅಕ್ರಾಸ್ ಬ್ಯಾಂಗ್ಳೂರು ಇಲ್ಲಿ ಒಳ್ಳೆ ಥಿಯೇಟರ್ಸೆಲ್ಲ ರಿಲೀಸ್ ಮಾಡಿದ್ವಿ. ಸೊ ವಿ ಆರ್ ಆಲ್ ಹ್ಯಾಪಿ ಅಬೌಟ್ ಚಂದನ್ ವರ್ಕ್. ಥ್ಯಾಂಕ್ ಯು ಚಂದನ್ ಫಾರ್ ಆಲ್ ಯುವರ್ ಸಪೋರ್ಟ್. I am glad to be there with the part of future movies. Okay, God bless you. ಚಂದನ್, ನೀವು ಸಿನಿಮಾ ನೋಡಿದ್ರಾ? ಸರ್, ನಾನು ಆ್ಯಕ್ಚುಲಿ ಸಿನಿಮಾ ನೋಡೋಕ್ಕಾಗಲಿಲ್ಲ. ಮೊದಲನೇದಾಗಿ ಓಪನಿಂಗ್ ಸೀನ್ ನೋಡಿದೆ, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸೀನ್ ನೋಡಿದೆ, ಚೆನ್ನಾಗಿದೆ. ಸಿನಿಮಾ ಆಮೇಲೆ ಮ್ಯಾಟಿಲ್ ನೋಡಬೇಕು. ಸ್ವಲ್ಪ ಆರ್ಗನೈಸಿಂಗ್ ಅದು ಇದು ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ ವರ್ಕ್ ಅನ್ನೋದು ಇರುತ್ತಲ್ಲ, ಅದು ಸಿನಿಮಾ ಬಗ್ಗೆ ನೋಡಿ ಮಾತಾಡೋದಕ್ಕಿಂತ ನಾನು ಒಂದು ಮಾತು ಹೇಳ್ತೀನಿ. ಪ್ರೊಡ್ಯೂಸರ್ ಬಂದು ಲಕ್ಷ್ಮಣ್ ಅಂತ ಅಂದ್ಬಿಟ್ಟು ನಮ್ಮ ಒಳ್ಳೆ ಸ್ನೇಹಿತರು. ಇವು ಮೂಲತಃ ಇಲ್ಲೇ ಬೆಂಗಳೂರಿನವರೇನೆ ಇವ್ರ ಮಿಸ್ಸಸ್ಸು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಕನ್ನಡತಿ. ಇವ್ರ ಮಿಸ್ಸಸ್ಸು ಇಲ್ಲಿಂದ ಹೋಗಿ ತೆಲುಗು ಸಿನಿಮಾನ ಮಾಡಿ ಅಲ್ಲಿ ಆಂಧ್ರದಲ್ಲಿ ಅವರು ಸ್ಕ್ರೀನಿಂಗ್ ಮಾಡಿದ್ರು. ಅಲ್ಲಿ ಒಂದು ಲೆವೆಲ್ಗೆ ಹೋಯಿತು ಸಿನಿಮಾ. ಅವತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಂಧದ ಗುಡಿ ರಿಲೀಸ್ ಇತ್ತು. ಹಾಗಾಗಿ ಇಲ್ಲ ಸರ್, ನಾವು ಅಪ್ಪು ಅವ್ರ ದೊಡ್ಡ ಅಭಿಮಾನಿ, ಅವ್ರ ವಿರುದ್ಧ ನಾವು ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿದ್ರು. ತದನಂತರ 1 ವರ್ಷ ಅವ್ರ ಕೇಳಿ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ನನಗೆ ಕೇಳಿದಾಗ ಹಿಂಗೆ ಮಾಡ್ಕೊಡಿ ಸರ್ ಅಂದಾಗ ನಾನು ಸಿನಿಮಾನ ಡೀಟೇಲಿಂಗ್ ಕೇಳಿದೆ. ನಾನು ಆಂಧ್ರದಲ್ಲಿ ಒಪಿನಿಯನ್ ಕೇಳಿದೆ. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿ ಹೋಗಿದೆ ಒಂದು ರೇಂಜಿಗೆ ಅಂತ ಹೇಳಿದ್ರು. ಸೊ ಇವತ್ತು ಯಾವುದೋ ಸಿನಿಮಾಗಳಿರಲಿಲ್ಲ, ತೆಲುಗು ಸಿನಿಮಾಗಳು ಪ್ಲ್ಯಾನ್ ಮಾಡಿ ಆ್ಯಸ್ ಎ ಡಿಸ್ಟ್ರಿಬ್ಯೂಟ್ರಾಗಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಬೆಂಗಳೂರು ಸೇರಿದಂತೆ ಒಂದು 40ರಿಂದ 50 ಸೆಂಟ್ರ್ ಓಪನ್ ಮಾಡಿದ್ದೀವಿ. ಮಾಲಿಂದ ಹಿಡಿದು ಸಿಂಗಲ್ ಸ್ಕ್ರೀನಿಂದ ಹಿಡಿದು ಬೆಂಗಳೂರು ಭೂಮಿಕಾ ಇರ್ಬೋದು, ಮೈಸೂರು ಸಂಗಮ್ ಇರ್ಬೋದು, ಹಾಸನ ಸಹ್ಯಾದ್ರಿ ಇರ್ಬೋದು. ಸಿನಿಮಾ ಎಲ್ಲ ಒಳ್ಳೆ ಸೆಂಟ್ರ್ಗಳೇ ಸಿಕ್ಕಿದೆ. ಬಂದಿರೋ ಆಡಿಯನ್ಸ್ ನೋಡಿ ನಂಗೆ ತುಂಬ ಖುಷಿಯಾಗಿದೆ. ಏನು ಅಂತಂದರೆ ಮಾರ್ನಿಂಗ್ ಶೋಗೆ ಫ್ಯಾಮಿಲಿ ಅಂದರೆ ಇವರು ಫ್ಯಾಮಿಲಿ 10 ಜನ ಬಂದಿದ್ದಾರೆ. ಇನ್ನು ಮಿಕ್ಕಿದೇನು ಆಡಿಯನ್ಸ್ ಬಂದಿದ್ದಾರೆ, ಫ್ಯಾಮಿಲಿ ಬಂದಿದ್ದಾರೆ. ಇವತ್ತೆಲ್ಲ ಪೇಪರ್ಗಳಲ್ಲೂ ಆರ್ಟಿಕಲ್ ಬಂದಿದೆ. ಹಂಗಾಗಿ ಅದನ್ನು ಕೆಲವರು ನೋಡಿ ಬಂದಿದ್ದಾರೆ. ಸಿನಿಮಾನ ಎಂಜಾಯ್ ಮಾಡಿದ್ರು ಫ್ರೇಮ್ ಟು ಫ್ರೇಮು. ಅದು ಖುಷಿ ಆಯಿತು ನನಗೆ. ಸೊ ನನಗೆ ಒಂದು ಹೋಪ್ ಇರೋದು ಏನಂತಂದರೆ ಮ್ಯಾಟ್ನಿ ಮೇಲೆ ಪಿಕಪ್ ಆಗ್ಬೋದು ಸಿನಿಮಾ. ಮಾರ್ನಿಂಗ್ ಶೋ ಆವರೇಜಾಗಿ ಮಳೆ ಬೇರೆ ಇತ್ತು, ಒಂದು 50% ಕವರ್ ಆಗಿದೆ, ಇಲ್ಲ ಅಂತಲ್ಲ. ನೋಡಬೇಕು ಸರ್ ಸಿನಿಮಾ ಯಾವ ರೀತಿ ಕವರ್ ಆಗಿದೆ, ಆ ರೀತಿ ಮೂವ್ ಆಗುತ್ತೆ, ನೋಡ್ಕೊಂಡು ನಾವು ಮಾಡೋಣ ಅಂತ ಅಂದ್ಬಿಟ್ಟು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.